ನಮಸ್ಕಾರ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಾನ್ ವೆಜ್ ಪ್ರಿಯರಿಗೆಲ್ಲ ಅಂದರೆ ಮಟನ್ ಖೈಮಾ ಪ್ರಿಯರಿಗೆಲ್ಲ ನಾನೊಂದು ಸ್ಪೆಷಲ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅತ್ತೆಯವರ ಸ್ಪೆಷಲ್ ರೆಸಿಪಿ. ಈ ರೆಸಿಪಿಯನ್ನು ಅವರು 40 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಬಹಳ ಇಷ್ಟ. ಇದನ್ನು ನಾವು ದೊಣ್ಣೆ ಮೆಣಸಿಕಾಯಿ ಖೈಮಾ ಅಂತ ಕರಿತೀವಿ. ಕ್ಯಾಪ್ಸಿಕಮ್ ಒಳಗಡೆ ಮಟನ್ ಖೈಮಾ ಮಸಾಲೆಯನ್ನು ತುಂಬಿ ಮಾಡೋ ಅಂತಹ ಒಂದು ರೆಸಿಪಿ ಬಹಳ ಅದ್ಭುತವಾಗಿರುತ್ತೆ. ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಕೂಡ ಹೇಳ್ಬೋದು. ಇದನ್ನು ನೀವು ಕೂಡ ಟ್ರೈ ಮಾಡಿ. ನಾನು ಪ್ರತಿಯೊಂದು ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕೂಡ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಈ ಸ್ಪೆಷಲ್ ರೆಸಿಪಿ ನೀವು ಮಾಡಿದರೆ ಮನೆಯಲ್ಲಿರೋರೆಲ್ಲ ಬೆರಳು ಚಿಪ್ಕೊಂಡು ತಿನ್ನೋದಂತೂ ಖಂಡಿತ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ, ಈ ಸ್ಪೆಷಲ್ ಮಟನ್ ಖೈಮಾ ರೆಸಿಪಿಯನ್ನು ನಾವು ಇವತ್ತು ನೋಡ್ಕೊಳ್ಳೋಣ. ಈ ಕ್ಯಾಪ್ಸಿಕಮ್ ಖೈಮಾ ರೆಸಿಪಿಯನ್ನು ನಾವು ಹೆಚ್ಚಾಗಿ ಬಿಳಿ ಹೋಳಿಗೆ ಜೊತೆ, ಚಪಾತಿ ಜೊತೆ, ಅಕ್ಕಿ ರೊಟ್ಟಿ, ದೋಸೆ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಈ ರೆಸಿಪಿಯನ್ನು ಯಾವ ಥರ ಮಾಡಬೇಕು ಅಂತ ನೀವು ನೋಡ್ಕೊಳ್ಬೇಕಂದ್ರೆ ಪೂರ್ತಿ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಆಗಲೇ ನಿಮಗೆ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗೋದು. ಬಹಳ ಈಸಿ ಇದೆ, ತುಂಬ ಜಾಸ್ತಿ ಏನೋ ಕೆಲಸನೇ ಇಲ್ಲ. ಎಲ್ಲದಕ್ಕಿಂತ ಮೊದಲು 1 kg ಕ್ಯಾಪ್ಸಿಕಮ್ನ ತಗೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಆ ಕ್ಯಾಪ್ಸಿಕಮ್ ಒಳಗಡೆ ಇರೋ ಬೀಜನ ತೆಗಿಬೇಕಲ್ಲ, ಯಾವ ಥರ ತೆಗಿಬೇಕು, ಯಾವ ಥರ ಸಣ್ಣ ಹೋಲ್ ಮಾಡಿ ಅಲ್ಲಿ ಯಾವ ಥರ ಖೈಮಾ ಮಸಾಲೆ ತುಂಬಬೇಕು ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ಈ ಕ್ಯಾಪ್ಸಿಕಮ್ನ ತಗೊಳ್ಬೇಕು. ಮೇಲ್ಗಡೆ ಭಾಗದಲ್ಲಿ ಸ್ವಲ್ಪ ತಗ್ಗಿರುತ್ತಲ್ಲ, ಆ ಥರ ಜಾಗದಲ್ಲಿ ನಾವು ಒಂದು ಸಣ್ಣ ಹೋಲ್ನ ಮಾಡ್ಕೊಳ್ಳೋಣ ಚಾಕುವಿನ ಸಹಾಯದಿಂದ. ನೋಡಿ, ತೋರಿಸ್ತೀನಿ. ನೀವು ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೊಳ್ಳಿ ಅಥವಾ ರೌಂಡಾಗಾದರೂ ಮಾಡ್ಕೊಳ್ಳಿ. ಈ ಥರ ಸಣ್ಣದಾಗಿ ಒಂದು ಹೋಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಇದನ್ನು ತೆಗೆದು ಆ ಸಪ್ರೇಟ್ ಪೀಸ್ನ ತೆಗೆದಿಟ್ಟಿರಿ. ಈಗ ಚಾಕುವಿನ ಸಹಾಯದಿಂದ ಒಳಗಡೆ ಇರೋ ಎಲ್ಲ ಬೀಜವನ್ನು ನಾವು ಅದು ಕಂಟ್ಕೊಂಡಿರ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಬೇಕು. ಆಮೇಲೆ ಬೀಜನ ಒಂದು ಪ್ಲೇಟಿಗೆ ಈ ಥರ ಹಾಕ್ಕೊಳ್ಬೇಕು. ಎಷ್ಟಾಗುತ್ತೆ ಅಷ್ಟು ಬೀಜ ತೆಗೀರಿ. ಪೂರ್ತಿ ಬೀಜ ತೆಗಿಲೇಬೇಕು ಅಂತ ಏನಿಲ್ಲ. ನೋಡಿ, ಈಗ ನಾನು ಎಷ್ಟಾಗುತ್ತೆ ಅಷ್ಟು ಬೀಜ ತೆಗೆದಿಟ್ಕೊಂಡಿದ್ದೀನಿ. ಈಗ ಮತ್ತೆ ಆ ಸಣ್ಣ ಪೀಸ್ನ ಹಾಗೆ ಮುಚ್ತೀನಿ. ಸಣ್ಣ ಪೀಸ್ ಇಲ್ಲ ಅಂದರೂ ಕೂಡ ನಡೆಯುತ್ತೆ. ನಿಮ್ಮ ಕ್ಯಾಪ್ಸಿಕಮ್ ಒಳಗಡೆ ಹಾಕಿರೋ ಕೈಮಾ ಆಚೆ ಬರೋದೇ ಇಲ್ಲ. ಅದೇ ಥರ ಇನ್ನೂ ಒಂದು ಕ್ಯಾಪ್ಸಿಕಮ್ಗೂ ನಾನು ತೋರಿಸ್ತೀನಿ ಯಾವ ಥರ ಹೋಲ್ ಮಾಡಿ ಬೀಜ ತೆಗಿಬೇಕಂತ. ನೋಡಿ, ಈ ಥರ ಕಟ್ ಮಾಡಬೇಕು. ಚಾಕು ಒಳಗಡೆ ಹಾಕಿ ಸ್ವಲ್ಪ ಕಟ್ ಮಾಡಿದ್ರೆ ಬೀಜ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಕ್ಯಾಪ್ಸಿಕಮ್ಗೆ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಈ ಥರ ಉದುರಿಸಿದಾಗ ಎಲ್ಲ ಬೀಜ ಆಚೆ ಬಂದ್ಬಿಡುತ್ತೆ. ಈ ಬೀಜ ತೆಗ್ದಿರೋಂಥ ಕ್ಯಾಪ್ಸಿಕಮ್ಗಳಲ್ಲಿ ನಾವು ಆಮೇಲೆ ಕೈಮಾವನ್ನು ತುಂಬ್ಕೊಳ್ಬೋದು. ಗೊತ್ತಾಯ್ತಲ್ಲ ಯಾವ ರೀತಿ ಬೀಜ ತೆಗಿಯೋದಂತ. ಇದೇ ಥರ ಎಲ್ಲ ಕ್ಯಾಪ್ಸಿಕಮ್ಗೂ ಕೂಡ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಈ 1 kg ಕ್ಯಾಪ್ಸಿಕಮ್ಗೆ ಎಷ್ಟೊಂದು ಬೀಜ ಬಂದಿದೆ ನೋಡಿ. ಈ ಬೀಜಗಳನ್ನ ನಾವು ಬಳಸ್ಕೊಳ್ಳೋದಿಲ್ಲ. ಈಗ ನಾನು ಮಸಾಲೆಯನ್ನು ತೋರಿಸ್ತಾ ಇದ್ದೀನಿ. ಖೈಮಾ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈ ಮಸಾಲೆಗಳೆಲ್ಲ ತೊಗೊಂಡಿರೋದು. 1 ಕಪ್ ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಈರುಳ್ಳಿನ ಸಣ್ಣಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ, 1 ಇಂಚು ಶುಂಠಿ, 1 ಚಮಚದಷ್ಟು ಬೆಳ್ಳುಳ್ಳಿ, 8 ರಿಂದ 10 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಲಿ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ನಾನು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆ ಮಸಾಲೆಗಳು ಯಾವ್ಯಾವೆಲ್ಲ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ. 1 ಅರ್ಧ ಇಂಚಷ್ಟು ಚಕ್ಕೆ, 8 ಲವಂಗ ತೊಗೊಂಡಿದ್ದೀನಿ, 2 ಏಲಕ್ಕಿ, 1 ಅರ್ಧ ಚಮಚದಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಇವನ್ನೆಲ್ಲಾನು ಕೂಡ ನಾವು ಗ್ರೈಂಡ್ ಮಾಡೋದಕ್ಕೆ ಹಾಕೊಳ್ಬೇಕಾಗುತ್ತೆ. ಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ. ಈಗ ಎಲ್ಲದಕ್ಕಿಂತ ಮುಂಚೆ ಒಂದು ಕಡಾಯಿಗೆ ಈಗ ತೋರಿಸಿದ್ನಲ್ಲ ಮಸಾಲೆಗಳು, ಅದರಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ. ಅದು ಫ್ರೈ ಮಾಡಿಕೊಂಡೆ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ. ಹಾಗಾಗಿ 1 ದೊಡ್ಡ ಸೈಜ್ ಈರುಳ್ಳಿ, 8 ರಿಂದ 10 ಹಸಿಮೆಣಸಿನ್ಕಾಯಿನ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಒಂದು 2-3 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಮತ್ತು ತೆಗೆದು ಅದೇ ಪ್ಲೇಟ್ಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಈಗ ತಾನೇ ತೋರಿಸಿದ್ನಲ್ಲ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಮೊದಲು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉಳಿದ ಮಸಾಲೆಗಳು ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೊತೆಗೆ ಈಗ ತಾನೇ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಇಷ್ಟು ಪದಾರ್ಥಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. 1 ಕಪ್ ಫುಲ್ ತೊಗೊಂಡಿದ್ದೀನಿ. ಈಗ ಎಲ್ಲವನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಹಾಕೋ ಹಾಗಿಲ್ಲ, ನೀರು ಹಾಕ್ತಲೇ ಹಾಗೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈರುಳ್ಳಿಯಲ್ಲಿರೋ ನೀರೇ ಸಾಕು. ನೋಡಿ, ಈ ಥರ ತರತರಿಯಾಗಿಯೇ ಇರಲಿ, ತುಂಬ ಸಣ್ಣ ಪೇಸ್ಟ್ ಏನು ಬೇಡ. ನೀರು ಹಾಕ್ತಲೇ ಹಾಗೇ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಧ kg ಮಟನ್ ಖೈಮಾವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ದೊಡ್ಡ ಬೌಲ್ಗೆ ನಾನೀಗ ಹಾಕ್ಕೊಳ್ತಿದ್ದೀನಿ. ನಿಮಗೆ ಮಟನ್ ಖೈಮಾ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಚಿಕನ್ ಖೈಮಾವನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು.
ಅರ್ಧ kg ತೊಗೊಂಡಿದ್ದೀನಿ. ಈ ಅರ್ಧ kg ಖೈಮಾಗೆ ಈಗ ತಾನೇ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅಷ್ಟನ್ನು ಹಾಕೊಂಡ್ಬಿಡೋಣ. ನೀವು 1/4 kg ಖೈಮಾ ಉಪಯೋಗಿಸ್ತಾ ಇದ್ರೆ ಮಸಾಲೆ ಸಾಮಗ್ರಿಗಳನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ರೆ ಸಾಕು. ಈಗ ಇದಕ್ಕೇನೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ, ಒಂದು ಅರ್ಧ ಚಮಚ ಧನಿಯಾ ಪುಡಿ, ಉಪ್ಪನ್ನ ಕೂಡ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ನಾನು 1 ಚಮಚ ಹಾಕೊಂಡಿದ್ದೀನಿ. ಎಲ್ಲವನ್ನ ನಾವು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಖೈಮಾ ಮಸಾಲೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು. ನಾವು ಮತ್ತೆ ಗ್ರೈಂಡ್ ಮಾಡ್ತೀವಿ ಅದನ್ನ, ಆದ್ರೂ ಚೆನ್ನಾಗಿ ಕೈನಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇರಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾವು ಒಂದು 2 ಭಾಗ ಮಾಡಿಕೊಂಡು 2 ಟ್ರಿಪ್ನಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ, ಒಂದು 30 ಸೆಕೆಂಡ್ ಆಫ್ ಆನ್ ಮಾಡ್ಕೊಳ್ತಾ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ನಾನು 2 ಟ್ರಿಪ್ನ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ದಪ್ಪ ಉಂಡೆಗಳನ್ನ ಮಾಡಿ ಕ್ಯಾಪ್ಸಿಕಮ್ ಒಳಗಡೆ ತುಂಬಬೇಕಾಗುತ್ತೆ. ನೀವು ಖೈಮಾ ಉಂಡೆ ಸಾರು ಮಾಡುವಾಗ ಯಾವ ಸೈಜಿನ ಖೈಮಾ ಉಂಡೆಗಳನ್ನ ಮಾಡ್ತಿರಲ್ಲ ಅದಕ್ಕಿಂತ ಒಂದು 3-4 ಪಟ್ಟು ದೊಡ್ಡ ಸೈಜ್ ಉಂಡೆಗಳು ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದೊಂದು ಉಂಡೆ ಒಂದು ಕ್ಯಾಪ್ಸಿಕಮ್ ಒಳಗಡೆ ಪೂರ್ತಿಯಾಗಿ ನಾವು ಸ್ಟಫಿಂಗ್ ಮಾಡ್ತೀವಿ. ಹಾಗಾಗಿ ಎಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀರಲ್ಲ ಅಷ್ಟು ಖೈಮಾ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೂ ನಿಮಗೆ ಖೈಮಾ ಮಸಾಲೆ ಉಳಿದ್ರೆ ನೀವು ಚಿಕ್ಕ ಉಂಡೆ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು, ಇಲ್ಲ ಕಟ್ಲೆಟ್ ಥರ ಬೇಕಾದರೂ ಮಾಡ್ಕೊಳ್ಬೋದು. ಅದು ಕೂಡ ಭಾಳ ಚೆನ್ನಾಗಿರುತ್ತೆ. ನೋಡಿ ನಾನೀಗ 10-11 ಉಂಡೆ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಖೈಮಾದಲ್ಲಿ ಫ್ರೈ ಅಥವಾ ಕಟ್ಲೆಟ್ನ ನಾನು ಆಮೇಲೆ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಗೋಯ್ತು, ಸೂಪರ್ ಆಗಿರುತ್ತೆ. ಈಗ ಈ ಮಾಡಿಟ್ಕೊಂಡು ಖೈಮಾ ಉಂಡೆಗಳನ್ನ ಕ್ಯಾಪ್ಸಿಕಮ್ ಒಳಗಡೆ ಯಾವ ಥರ ತುಂಬಬೇಕಂತ ತೋರಿಸ್ತೀನಿ. ನೋಡಿ ಆ ಚಿಕ್ಕ ಪಾರ್ಟ್ನ ತೆಗಿಯೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಒಂದು ಉಂಡೆ ತಗೊಳ್ಳಿ. ನೀವು ಪೂರ್ತಿ ಕೈ ಉಪಯೋಗಿಸೋದೇ ಬೇಡ, ಕೇವಲ ಒಂದೇ ಬೆರಳನ್ನ ಉಪಯೋಗಿಸ್ಕೊಂಡ್ರೆ ಸಾಕು, ಪೂರ್ತಿ ಖೈಮಾ ಒಳಗಡೆ ಹೋಗುತ್ತೆ. ನೀವು ಇನ್ನೂ ಸ್ವಲ್ಪ ಖೈಮಾ ಮಸಾಲೆ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ತುಂಬ ಜಾಸ್ತಿ ಆದರೆ ಹೆವಿ ಅನ್ನಿಸ್ಬಿಡುತ್ತೆ ತಿನ್ನೋರಿಗೆ. ಅದಕ್ಕೆ ಈ ಸೈಜಿನ ಉಂಡೆಗಳನ್ನ ಫಿಲ್ ಮಾಡಿದ್ರೆ ಸಾಕು. ನೋಡಿ ಪರ್ಫೆಕ್ಟ್ ಆಯ್ತಲ್ಲ. ಈಗ ಸಣ್ಣ ತುಂಡನ್ನು ಕೂಡ ಹಾಗೆ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಎಷ್ಟು ಈಸಿ ಅಲ್ಲ ಖೈಮಾ ಮಸಾಲೆ ತುಂಬೋದು. ಇದೇ ಥರ ಎಲ್ಲ ಕ್ಯಾಪ್ಸಿಕಮ್ಗೂ ಕೂಡ ನಾವು ಖೈಮಾ ಉಂಡೆನ ತುಂಬಿಕೊಳ್ಬೇಕಾಗುತ್ತೆ. ನೋಡಿ ಮತ್ತೊಂದು ಉಂಡೆ ತೊಗೊಂಡಿದ್ದೀನಿ. ಕೇವಲ ಒಂದೇ ಒಂದು ಬೆರಳು ಸಾಕು ಇದನ್ನು ತುಂಬೋದಕ್ಕೆ, ಪೂರ್ತಿ ಕೈಯೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಎಷ್ಟು ಈಸಿಯಾಗಿ ಒಳಗೆ ಹೋಗುತ್ತೆ ನೋಡಿ. ಮೊದಲಿನ ಥರನೇ ಖೈಮಾ ಎಲ್ಲ ತುಂಬಿದ ಮೇಲೆ ಆ ಚಿಕ್ಕ ಪೀಸ್ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನು ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ಆ ಚಿಕ್ಕ ಪೀಸ್ ಮಿಸ್ ಆಗಿದ್ರೂ ಕೂಡ ಖೈಮಾ ಆಚೆ ಬರೋದೇ ಇಲ್ಲ, ನೀವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ಥರ ಎಲ್ಲ ಕ್ಯಾಪ್ಸಿಕಮ್ಗೂ ಕೂಡ ನಾವು ಮಟನ್ ಖೈಮಾವನ್ನು ಸ್ಟಫಿಂಗ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಟಫಿಂಗ್ ಆಗಿದೆ. ಈಗ ಫುಲ್ಲು ಭಾರ ಅನ್ನಿಸ್ತಾ ಇದೆ ನನಗೆ ಕೈನಲ್ಲಿ. ಈ ಪ್ಲೇಟ್ಗಳು ಇಷ್ಟೊತ್ತು ಫುಲ್ ಹಗುರವಾಗಿತ್ತು. ಇದೇ ಥರ ಎಲ್ಲ ಕ್ಯಾಪ್ಸಿಕಮ್ಗೂ ಕೂಡ ಪರ್ಫೆಕ್ಟಾಗಿ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ತಗೊಳ್ಬೇಕು. ಇದಕ್ಕೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ್ಮೇಲೆ ಈಗ ತಾನೇ ತುಂಬಿಟ್ಕೊಂಡಿದ್ದೀನಲ್ಲ ಮಸಾಲೆ, ಅದನ್ನು ಒಂದೊಂದೇ ಖೈಮಾವನ್ನು ಒಂದ್ರ ಪಕ್ಕ ಒಂದು ಇಟ್ಕೊಳ್ತಾ ಹೋಗೋಣ. ಇದನ್ನು ನಾವೀಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಒಂದು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಗ್ಯಾಸ್ ಮಧ್ಯಮ ಉರಿಯಲ್ಲೇ ಇರಲಿ. ಆಗಾಗ ತೆಗೆದು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ತಾ ಇರಬೇಕು. ಒಂದು ಸ್ಪೂನಿಂದನೋ ಅಥವಾ ಕಡಾಯಿನ ಹಾರಿಸ್ಕೊಂಡು ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಬೇಕು. ಯಾಕಂದರೆ ಎಲ್ಲ ಸೈಡ್ಗೂ ಕೂಡ ಈಕ್ವಲ್ ಆಗಿ ಇದು ಫ್ರೈ ಆಗಬೇಕು. ಆ ಸಿಪ್ಪೆ ಅಷ್ಟು ದಪ್ಪ ಇದೆಯಲ್ಲ ಅದು ಪೂರ್ತಿಯಾಗಿ ತೆಳುವಾಗಬೇಕು, ಅಲ್ಲಿ ತನಕ ಫ್ರೈ ಆಗಬೇಕಿದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗಾಗ ಒಂದು 2 ನಿಮಿಷಕ್ಕೆ ಒಂದ್ಸಲ ಲಿಡ್ನ ಓಪನ್ ಮಾಡಿ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿಕೊಂಡ್ರೆ ಸಾಕು. ಆಗ ಎಲ್ಲ ಕಡೆ ಈಕ್ವಲ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು 10 ನಿಮಿಷ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 10 ನಿಮಿಷ ಆದಮೇಲೆ ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದೇ ಇದಕ್ಕೆ ತುಂಬ ರುಚಿ ಕೊಡೋದು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ನೀರು ಕೂಡ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಮೂಮೆಂಟ್ನಲ್ಲಿ ನಾವು ಇದನ್ನು ಕಡಾಯಿನ ಹಾರಿಸ್ಕೊಳ್ತಾ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಸ್ಪೂನಲ್ಲಿ ಜಾಸ್ತಿ ಫ್ಲಿಪ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಆವಾಗ ಈ ಥರ ಹಾರಿಸ್ಕೊಳ್ತಾ ಹೋಗಿ, ಆವಾಗ ಇನ್ನೊಂದು ಸೈಡ್ಗೆ ಈಸಿಯಾಗಿ ಫ್ಲಿಪ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿ ಅಲ್ಲ. ಇದೇ ಥರ 2 ಸೈಡ್ಗೂ ಕೂಡ ಚೆನ್ನಾಗಿ ಹಾರಿಸ್ಕೊಳ್ತಾ ಫ್ಲಿಪ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಈ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು. ಆಮೇಲೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮ್ ಬಣ್ಣ ಕೂಡ ಸ್ವಲ್ಪ ಲೈಟಾಗಿ ಬದಲಾಗ್ತಾ ಇದೆ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಈ ಕ್ಯಾಪ್ಸಿಕಮ್ಗಳೆಲ್ಲ 10 ನಿಮಿಷದಿಂದ ಚೆನ್ನಾಗಿ ಫ್ರೈ ಆಗಿದೆ. ಈ ಮೂಮೆಂಟ್ನಲ್ಲಿ ನಾನು ಒಂದು 3-4 ಚಮಚದಷ್ಟು ಹುಣಸೆ ರಸವನ್ನು ಹಾಕ್ಕೊಳ್ತಿದ್ದೀನಿ. ನಾನು ಸ್ವಲ್ಪ ಗಟ್ಟಿ ರಸ ಹಾಕ್ಕೊಂಡಿದ್ದೀನಿ, ನೀವು ಸ್ವಲ್ಪ ತೆಳುವಾದ ರಸ ಕೂಡ ಹಾಕ್ಕೊಳ್ಬೋದು. ನಾನೊಂದು 3-4 ಚಮಚ ರಸ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ.
ಮತ್ತೆ ಒಂದು 5ರಿಂದ 10 ನಿಮಿಷ ಆದಮೇಲೆ ಮತ್ತೆ ತೆಗಿರಿ. ಮತ್ತೆ ಅದೇ ರೀತಿಯಾಗಿ ಹಾರಿಸ್ಕೊಳ್ತಾ ಹೋಗಿ. ಪ್ರತಿ 5-10 ನಿಮಿಷಕ್ಕೆ ಒಂದ್ಸಲ ನಾವು ಈ ಥರ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಬೇಕು. ಅಂದರೆ ಕಡಾಯನ್ನು ನಾವು ಈ ಥರ ಹಾರಿಸ್ಕೊಳ್ಬೇಕಾಗುತ್ತೆ. ಆಗ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಕ್ಯಾಪ್ಸಿಕಮ್ ಖೈಮಾಗೆ ಈಗ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಬಿಟ್ಟು ಮತ್ತೇನು ಹಾಕೋ ಹಾಗಿಲ್ಲ, ನೀರನ್ನು ಕೂಡ ಹಾಕೋ ಹಾಗಿಲ್ಲ. ಹುಣಸೆ ರಸ ಮತ್ತು ಎಣ್ಣೆಯಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಕ್ಯಾಪ್ಸಿಕಮ್ಮ ಹಾಕಿದ ಮೇಲೆ ಪೂರ್ತಿ ರೆಸಿಪಿ ರೆಡಿ ಆಗೋದಕ್ಕೆ 45ರಿಂದ 50 ನಿಮಿಷ ಬೇಕಾಗುತ್ತೆ. ಆದರೆ ಪ್ರತಿ 5ರಿಂದ 10 ನಿಮಿಷಕ್ಕೆ ಒಂದ್ಸಲ ಈ ಥರ ಲಿಡ್ನ ಓಪನ್ ಮಾಡಿ ಈ ಥರ ಅಲ್ಗಾಡಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಚೆನ್ನಾಗಿ ಹಾರಿಸ್ಕೊಳ್ಬೇಕು. ಎರಡೂ ಸೈಡ್ಗೂ ಫ್ಲಿಪ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋದಲ್ವಾ. ಹಾಗಾಗಿ ಪ್ರತಿ 10 ನಿಮಿಷಕ್ಕೊಮ್ಮೆ ಲಿಡ್ನ ತೆಗೆದು ಹಾರಿಸ್ಕೊಳ್ತಾ ಹೋಗೋಣ. ಈಗ ನೋಡಿ ಸುಮಾರು 50 ನಿಮಿಷಗಳ ಕಾಲ ಆಗಿದೆ. ಎಣ್ಣೆ ಕೂಡ ನೋಡಿ ಸುತ್ತ ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ಲ, ಎಣ್ಣೆ ಬಿಟ್ಟಾಗಲೇ ಇದು ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ಸಿಪ್ಪೆ ಕೂಡ ಪೂರ್ತಿಯಾಗಿ ತೆಳುವಾಗಿ ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ. ಒಳಗಿರೋ ಕೈಮಾ ಕೂಡ ಸಾಫ್ಟಾಗಿ ಬೆಂದಿರುತ್ತೆ. ಬಹಳ ರುಚಿಯಾಗಿರುತ್ತೆ, ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಇದು. ಈಗ ಇದನ್ನು ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿ ಇರುವಾಗಲೇ ನೀವು ಚಪಾತಿ ಜೊತೆಗೋ ಅಥವಾ ಬಿಳಿ ಹೋಳಿಗೆ ಜೊತೆಗೋ ಸರ್ವ್ ಮಾಡ್ತಾ ಇದ್ರೆ ಆಹಾ, ಕೆಳಗಡೆ ಆ ಹುಣಸೆ ರಸದ ಗ್ರೇವಿ ಇರುತ್ತಲ್ಲ ಅದನ್ನು ಕೂಡ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ, ಬಹಳ ರುಚಿಯಾಗಿರುತ್ತೆ. ಈಗ ಇದನ್ನು ನೀವು ಬಿಸಿ ಬಿಸಿ ಚಪಾತಿ, ಬಿಳಿ ಹೋಳಿಗೆನೋ, ಅಕ್ಕಿ ರೊಟ್ಟಿ, ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ರೆ ಆಹಾ ಸೂಪರಾಗಿರುತ್ತೆ. ನೀವು ಕೂಡ ಒಂದು ವೀಕೆಂಡಲ್ಲಿ ಈ ಕ್ಯಾಪ್ಸಿಕಮ್ ಖೈಮಾ ರೆಸಿಪಿನ ಮತ್ತೆ ಆ ರೆಸಿಪಿಯನ್ನು ಟ್ರೈ ಮಾಡಿ. ಮನೆಯಲ್ಲೆಲ್ಲರೂ ತುಂಬಾ ಇಷ್ಟಪಡ್ತಾರೆ, ಬಹಳ ಹೊಗಳ್ತಾರೆ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ಸ್ಪೆಷಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.